ಇದು ಟೆಕ್ನಿಕಲಿ ಅಂತ ಬಂದಾಗ ಇದ್ರ ಬಗ್ಗೆ VFX ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಕೂಡ ಕೇಳ್ಬಿಟ್ರೆ. ಟೆಕ್ನಿಕಲಿ ಭಾಳ ಕನೆಕ್ಟ್ ಆಗ್ತೀರಿ, ತುಂಬ ಅಡ್ವಾನ್ಸ್ ಆಗಿ ತರಬೇಕು ಅಂತ ಮಾಡ್ತೀರಿ. ನೀವು ಹೋಮ್ ಮಾಡಿದ ಕಾಲದಲ್ಲೇ ಆ ಟಿಂಟು ಬೇರೆನೇ ಒಂದು ಕಲರಲ್ಲಿ ತೊಗೊಂಡು ಹೋಗಿದ್ರಿ ನೀವು. ಆ ಟೆಕ್ನಿಕಲಿ ಅಂತ ಬಂದಾಗ ಮೂವಿ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ಅಲ್ಲ ಅದೇ ಇದು ಕಂಪ್ಲೀಟ್ಲಿ ಏನಂದ್ರೆ ಬೇರೆ ಲೋಕನೇ ಸೃಷ್ಟಿ ಮಾಡ್ತಿದ್ದಾರೆ. ಇದು ಅವರು ಎಕ್ಸ್ಪ್ಲೈನ್ ಮಾಡೋರು, ಸರ್ ಒಂದು ಏನೋ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ. ಅದು ನನಗೆ ಅರ್ಥ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ. ಕರೆಕ್ಟು ಅದೇನೋ ವೆಪನ್ನು ಅದೇನೋ ಈ ಥರ. ಆಮೇಲೆ ಅದು ಸಬ್ಜೆಕ್ಟ್ಗೆ ಆ್ಯಪ್ಟ್ ಆಗಿದೆ. ನೀವು ಯೂಶಲಿ ಬೇರೆಯವ್ರಿಗೆ ಅರ್ಥ ಆಗ್ದಿರಂಗೆ ಏನೋ ಮಾಡ್ತಿರ್ತೀರಿ ನೀವು ಯಾವಾಗ್ಲೂ, ನಿಮಗೆ ಅರ್ಥ ಆಗ್ತಿರಲ್ಲ ಅಂತ ಸ್ವಲ್ಪ ಅಲ್ಲ ಅದು ಅವ್ರ ಸ್ಪೆಷಲ್. ಆ ವಿಜುವಲ್ ಇದೆಯಲ್ಲ ಅದು ತಂದಾಗ್ಲೇ ನಮ್ಗೆ ಅನ್ಸಿದ್ದು, ಓ ಈ ಥರನ ಇವ್ರ ಐಡಿಯಾ, ಈ ಥರ ಕಲ್ಪನೆ ಇತ್ತ ಇವ್ರಿಗೆ ಅನ್ನೋದು. ಅದು ವಿಜುವಲಿ ಅದನ್ನು ತಂದಿಯಾರು ಅನ್ನೋದು. ಓಕೆ. ಅಂದ್ರೆ ಈಗ ಇನ್ನೊಂದು ಕಡೆ ಈ ಸಾವಿನ ನಂತರದ 45 ದಿನಗಳ ಒಂದು ಬದುಕಿನ ಬಗ್ಗೆ ಏನೋ ಇದೆ ಅಂತ ಕೇಳ್ಪಟ್ಟೆ. ನನಗೆ ಇನ್ ಡೆಪ್ತ್ ಆಗಿ ನನಗೇನೂ ಗೊತ್ತಿಲ್ಲ. ಅಕಸ್ಮಾತ್ ನಾನು ತಪ್ಪಿದ್ರು ಕರೆಕ್ಟ್ ಮಾಡ್ಬೋದು ನೀವು. ಯೂಶಲಿ ನಮ್ಮ ನಂಬಿಕೆಗಳಲ್ಲಿ ಒಂದು ಮಾತಿದೆ, ಒಬ್ಬ ಮನುಷ್ಯ ಸತ್ತು ಹೋದಾಗ ಆ ಮನುಷ್ಯನ ಆತ್ಮ ಅಲ್ಲೇ ಸುಳಿದಾಡ್ತಿರುತ್ತೆ ಫಾರ್ 3 hours ಅಂತೇನೋ ಹೇಳ್ತಾರೆ, 3 ಗಂಟೆಗಳ ಕಾಲ. ಆಗಿದ್ದಾಗ ಮನೇಲಿ ಮಗ ಏನು ಮಾಡ್ತಿದ್ದ, ಮಗಳೇನು ಮಾಡ್ತಿದ್ಲು, ಸಂಬಂಧಿಕರು ಏನೇನು ಮಾಡ್ತಾರೆ ಅಂತ ನೋಡ್ತಾರೆ. ಆಗ ಬನ್ನಿ ನೀವು ಬಂದು ಆ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳಿ, ನೀವು ಒಂದು ಫೈನಲ್ ರೈಟ್ಸನ್ನು ನೀವು ಅಲ್ಲಿ ಮಾಡ್ತಿರ್ತೀರಿ ಅಂತ. 45 days ಇದೇ ನಿಜವಾದರೆ, ನಾನು ಅಂದ್ಕೊಂಡಿರೋದು ನನ್ನ ಕಲ್ಪನೆ ನಿಜವಾದರೆ 45 days ಏನೆಲ್ಲ ಹೇಳಕ್ ಹೊರಟಿರಬಹುದು ಸಿನಿಮಾದಲ್ಲಿ. ಗರುಡ ಪುರಾಣಕ್ಕೆ ಏನಾದ್ರು ಲಿಂಕ್ ಆಗ್ತಿದೆಯಾ? ಇದು ಒಳಿತು ಕೆಡುಕುಗಳು, ಕರ್ಮ ಥಿಯರಿ ಏನಾದರೂ ಇನ್ವಾಲ್ವ್ ಆಗ್ತಿದೆಯಾ ಇದರಲ್ಲಿ? ನೀನು ಮಾಡಿದ್ದೀನಿ ಅನುಭವಿಸ್ತೀಯಾ, ನಿನ್ಗೆ ಒಳ್ಳೇದಾಗಲ್ಲ ಕಣೋ ಒಂದು ಬರುತ್ತೆ. ಆ ಥರದ್ದು ಏನಾದರೂ ಫಿಲಾಸಫಿಕಲ್ ಇದೆಯಾ ಅಂತ ಹೇಳ್ತಾರೆ. ಈಗ ಫಿಲಾಸಫಿ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಇದೆ. ಅಂದ್ರೆ ಇದ್ರ ಫಿಲಾಸಫಿ ಯಾವ ಫಿಲಾಸಫಿ ಇದೆ ಇಲ್ಲ ಅನ್ನೋದು ಸಿನಿಮಾದಲ್ಲೇ ನೋಡ್ಬೇಕು. ಓಕೆ. ಅಂಡ್ ಅದ್ರ ಜೊತೆಗೆ ನೀವು ಟೆಕ್ನಿಕಲ್ ಬಗ್ಗೆ ಕೇಳಿದ್ರಿ. ಈಗ ಪೋಸ್ಟ್ ಇಂದ ಹೇಳಿದ್ರೆ ನೋಡಿದ್ರೆ, ಸೊ ನಿಮ್ಮ ಫಿಲಾಸಫಿನ ಮತ್ತೊಂದ್ಸಲ ಹೇಳ್ಬೇಕು ಅಂದ್ರೆ ನೋಡಿ, ಶಿವಣ್ಣ ಅವರ ಟೋನ್ ಬೇರೆ, ಎಲ್ಲೋ ಟಿಂಜ್ ಇದೆ, ರೆಡ್ ಇದೆ. ಬಟ್ ಆಕ್ಚುಲಿ ನೀವು ನನ್ನ ನೋಡಿದ್ರೆ ಈ ಸೈಡ್ ಶಿವಣ್ಣ ಅವ್ರ ಇದಿದೆ, ಈ ಕಡೆ ಆಕ್ಚುಲಿ ಉಪ್ಪಿ ಸರ್ ಶೇಡ್ ಇದೆ. ಸೊ ಇದೇ ಈ ಸಿನಿಮಾದ ಫಿಲಾಸಫಿನ ನೀವು ಯಾವುದೇ ಪೋಸ್ಟರ್ ನೋಡಿದ್ರು, ಯಾವುದೇ ಟೆಕ್ನಿಕಾಲಿಟೀಸ್ ನೋಡಿದ್ರು, ಕೆಲವು ಸಲ ಟೆಕ್ನಿಕಾಲಿಟೀಸ್ ಆಭರಣ ಆಗುತ್ತೆ ಡೆಕೋರೇಟ್ ಮಾಡೋದಕ್ಕೆ, ಬಟ್ ಕೆಲವು ಕಡೆ ಮಾತ್ರ ಅವಶ್ಯಕತೆ ಆಗುತ್ತೆ. ಈ ಸಿನಿಮಾದಲ್ಲಿ ಅವಶ್ಯಕತೆಯಾಗಿ ಬಳಸ್ಕೊಂಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಸೊ ನೀವು ಪೋಸ್ಟರ್ ಇಂದ ಹಿಡಿದು ಟ್ರೈಲರ್ ಇಂದ ಹಿಡಿದು ಏನೇ ನೋಡಿದ್ರು ಕೂಡ ಅದೆಲ್ಲದರಲ್ಲೂ ಕೂಡ ಫಿಲಾಸಫಿ ನೀವು ಯಾವ್ದನ್ನ ಹುಡುಕಕ್ ಟ್ರೈ ಮಾಡ್ತಾ ಇದ್ರೆ ಅದೆಲ್ಲದೂ ಇದೆ. ಆಭರಣ ಅಲಂಕಾರ ಆಗುತ್ತೆ, ಭಾರ ಆಗಲ್ಲ ಇದರಲ್ಲಿ ಅಂತ. ಐ ಥಿಂಕ್ ನೀವು ಏನನ್ನು ಕೇಳಿದ್ರಿ ಅದೆಲ್ಲದೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಬಟ್ ಅದು ಇದೆಯಾ ಇಲ್ವಾ ಅಂತ ನೀವು ಸಿನಿಮಾದಲ್ಲಿ ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಖಂಡಿತ ದಟ್ ಇಸ್ ಎ ಗುಡ್ ಇದು. ಆಕ್ಚುಲಿ ದಿ ಮೊರಲೈಸೇಷನ್ ಇಸ್ ಗುಡ್. ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ನಮಗೆ ವಸ್ತರವಾಗಿದೆ. ಇಲ್ಲ ನಿಜವಾಗ್ಲೂ ದಟ್ ಐಡಿಯಾ ಇಸ್ ವೆರಿ ಇದು ಕರೆಕ್ಟ್ ನೀವು ಹೇಳಿದ್ದು ಆಕ್ಚುಲಿ. ಬಟ್ ಆ ತರ ವಿಷಯ ಇದ್ದಾಗಲೇ ಅದು ನಿಮ್ಮ ತರದ್ದು ತಿಳ್ಕೊಂಡಿದ್ದೆ ಕೇಳ್ತಿರೋದು. ಇಲ್ಲ 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 ಆ ಒಂದು ಇದ್ರೆ ಹೊರಗಳ ಕಾಲ ನನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಅವರು, ಏನ್ ಮಾಡ್ತಾನೆ. ಅದು ಬಹಳ ಒಳ್ಳೆ ರೀತಿ ಹೇಳೋದಕ್ಕೆ. ಅಂದ್ರೆ ಈ ಬೇರೆ ಬೇರೆ ರೀತಿಲಿ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಫಿಲಾಸಫಿಕಲ್ ನೋಡಿದ್ರೆ ಒಬ್ಬ ಮನುಷ್ಯ ಚೆನ್ನಾಗಿ ಬದುಕಿದ್ರೆ ಆಕ್ಚುಲಿ ಅಲ್ಲೇ ಬಿಟ್ಕೊಡ್ತಾರಂತೆ. ಅಂದ್ರೆ ನಾವು ಹುಟ್ಟಿದ ಮೇಲೆ ಆಕ್ಚುಲಿ ಬದುಕೋದೆಲ್ಲದೂ ಕೂಡ ಸಾವಿನ ಪ್ರಿಪರೇಷನ್ ಅಂತ ಕರೀತಾರೆ. ನೆಮ್ಮದಿಯಾಗಿ ಸಾಯೋದಕ್ಕೆ ನಾವು ಮಾಡುವಂತ ಎಲ್ಲಾ ಕೆಲಸಗಳು ಆಕ್ಚುಲಿ ನೋಡಿದ್ರೆ ಹೌದು. ಒಂದ್ ಚೆನ್ನಾಗಿ ಫುಡ್ ತಿಂದ್ರೆ ಅಲ್ಲ ಅಧ್ಯಾತ್ಮಕ ಸಾಯೋದಕ್ಕೆ ಪ್ರಿಪರೇಷನ್ ಅಂತ ಲೈಫ್ ಪ್ರಿಪರೇಷನ್ ಇಡೀ ಜೀವನ. ವಾ ಈಗ ನಾನು ಫುಡ್ ತಿಂದ್ರು ಕೂಡ ಅಲ್ಲೇ ಇದೆ. ಓಕೆ. ಆಕ್ಚುಲಿ ನೀವು ಕೇಳಿದ್ದೆಲ್ಲ ನೀವು ಕೇಳಿದ್ರೆಲ್ಲ ಸೇರಿಸಿ ಒಂದೇ ಇದ್ರಲ್ಲಿ ಹಾಕಿಟ್ಬಿಟ್ರು ಅವರು. ಸಿನಿಮಾದಲ್ಲಿ ಹೇಳಿದ್ದಕ್ಕೆ ಆಕ್ಚುಲಿ ಅಲ್ಲ ನಿಜವಾಗ್ಲೂ ಏನ್ ಗೊತ್ತಾ, ಜನನ ಮರಣ. ಹೌದು. ಪ್ರಿಪರೇಷನ್ ಇಸ್ ಹೌ ಯು ಲಿವ್ ಇನ್ ಯೋರ್ ಲೈಫ್. ಹೌದು. ಇಟ್ ಇಸ್ ನಾಟ್ ಫಾರ್ ಡೆತ್ ಆಮೇಲೆ ಹೌದು. ಅದೊಂದು ಫೇಸ್ ಆಫ್ ಲೈಫ್. ದಟ್ ಇಸ್ ಅ ಫೇಸ್. ಯು ಕ್ಯಾನ್ ಅವಾಯ್ಡ್ ದಟ್. ಹೌದು. ನಾನು ಇಲ್ಲ ನಾ ತಪ್ಪು. ನೋ. You should also go and give place for other person to come in. ನೀನು ಓದ್ತಾ ಇನ್ನೊಬ್ಬ ವರ್ಲ್ಡ್ ಬರ್ತಾನೆ ಆ ಜಾಗಕ್ಕೆ. ವೆಲ್ಕಮಿಂಗ್ ಅದರ್ಸ್ ಅಂಡ್ ಗೋಯಿಂಗ್, ಅದು ಡೀಸೆಂಟ್ ವೇ ಆಫ್ ಗೋಯಿಂಗ್. ವೆಲ್ಕಮಿಂಗ್ ಅದರ್ಸ್ ಅಂಡ್ ಗೋಯಿಂಗ್ ಎವ್ರಿ ವೇ ಪ್ರೊಫೆಷನಲಿ. ಶಿವಣ್ಣ, ಈ ಮೂವಿ ಮೂಲಕ ಏನಾದ್ರು ಅರ್ಥ ಆಗುತ್ತಾ ಲೈಫ್ ಅನ್ನೋದು? ಕೆಲವರು ಹೇಳ್ತಿರ್ತಾರೆ ನನಗೆ ಸ್ವಲ್ಪ ತಡವಾಗಿ ಅರ್ಥ ಆಯಿತು ಲೈಫು, ನನ್ನವ್ರು ಯಾರು, ತನ್ನವ್ರು ಯಾರು, ನಾನು ಏನು ಮಾಡಬೇಕಿತ್ತು ಅಥವಾ ಏನು ಮಾಡಬಾರ್ದಾಗಿತ್ತು ಅಂತ ಹೇಳಿ. ಒಬ್ಬ ಗಂಡಸಿನ ಜೀವನದಲ್ಲಿ ಆಫ್ಟರ್ 40 ಅವನಿಗೆ ರಿಯಲೈಸ್ ಆಗುತ್ತೆ. ಇಡೀ ಸಿನಿಮಾ ಮಾಡ್ಬೇಕು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. I lived that character. It's an opportunity to do
role like that. And it's an opportunity for Upendra to do a role like that. It was an opportunity for Rajbi Shetty to do like that. ಇವ್ರದ್ದು So, 3 ಜನಕ್ಕೂ ಆ ಪಾತ್ರ ಸಿಕ್ಕಿರೋದು ಯಾಕಂದ್ರೆ ನೀವು ಬದುಕನ್ನ ನೀವು ನೋಡ್ತೀರಾ. ಸಿ ದ ಲೈಫ್ ಇನ್ ಬಾಡಿ. ಅದು ಎಂಟರ್ಟೈನಿಂಗ್ ಆಗಿ. ಯು ಆರ್ ನಾಟ್ ಟ್ರೈಂಗ್ ಟು ಸೇ ಇಟ್ಸ್ ಅನ್ ಡಾಕ್ಯುಮೆಂಟೇಶನ್ ಆಫ್ ಲೈಫ್. ಇಟ್ಸ್ ಎಂಟರ್ಟೈನ್ಮೆಂಟ್ ಆಫ್ ಲೈಫ್ ಇನ್ ಆಲ್ ದ ಪರ್ಸ್ಪೆಕ್ಟಿವ್ಸ್. ಎಲ್ಲ ಪರ್ಸ್ಪೆಕ್ಟಿವ್ಸ್ ಒಂದು ಎಂಟರ್ಟೈನ್ಮೆಂಟ್ ಆಫ್ ಲೈಫ್. ಫ್ರಮ್ ಬರ್ತ್ ಟು ಡೆತ್. ವಾಟ್ ಈ ಸೆಡ್, ಬರ್ತ್ ಟು ಡೆತ್ ಪ್ರಿಪರೇಷನ್. ಎವ್ರಿಥಿಂಗ್. ಯಾಕಂದ್ರೆ ಲೈಫ್ ನಾವು ಏನು ಮಾಡ್ತೀವಿ ಸಡನ್ ಆಗಿ ಇಲ್ಯೂಷನ್ ಅಂತೀವಿ. ಮಲಗಿದಾಗ ಅಕ್ಕಿ ಹೇಳ್ತೀವಿ ಏನಾಯ್ತು ದಟ್ ಅದು ಕನಸ ಗೊತ್ತಿಲ್ಲ, ಇದು ಆಗ್ಬಾರ್ದಾಗಿತ್ತು ಅನ್ಕತೀವಿ. ಅಲ್ಲೇ ಇದೆ ಲೈಫ್. ಲಾಟ್ ಆಫ್ ಥಿಂಗ್ಸ್. ಲೈಫ್ ಅಂದ್ರೆ ಜೀವಿಸೋದ, ಪರ್ಸೆಪ್ಷನ್ನ, ವಿಧಿನ, ಕರ್ಮನ, ಏನು ಅಂತ ಲೈಫ್ ಅಷ್ಟೇ. ಎಲ್ಲ ಲೈಫ್ ಅಷ್ಟೇ. ಎಲ್ಲ ಚಿಕ್ಕ ಹುಡುಗ ಹೇಳ್ತಿದ್ದೆ ಲೈಫ್ ಅಂದ್ರೆ ಜೀವನ ಅಂತ ಅವ್ನು. ಜೀವನ ಅಷ್ಟೇ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಕಷ್ಟ. ಹೇಗೆ ನೋಡಿದ್ರಿ ಈ ಮೂವಿ? ನೀವು ನೋಡಿದ್ದು, ನೀವು ಅದರಲ್ಲಿ ಪಾತ್ರವಾಗಿದ್ದು, ಅದರ ಟೆಕ್ನಿಕಾಲಿಟೀಸು ಅಂದರೆ ಸ್ತ್ರೀ ಇದರಲ್ಲಿ ಬರುತ್ತಾ ಪಾತ್ರ ಇಲ್ವಾ? ಯಾವುದು? ಸ್ತ್ರೀ ಪಾತ್ರ ಈ ಸಿನಿಮಾದ ಜೀವಂತ ಆ ಸಿನಿಮಾದಲ್ಲಿ ಸ್ತ್ರೀ ಪಾತ್ರ ಬರುತ್ತಾ? ನಿಮ್ಮನ್ನ ಕೇಳ್ತಿರೋದು. ಅಲ್ಲ, ಏನು ಉಪೇಂದ್ರ ನೀವೇ ಕಾಕಡೆ ಆಗ್ತಾ ಇದ್ದೀರಿ? ಅಲ್ಲ, ಇವರು ಚೆನ್ನಾಗಿ ಮಾತಾಡ್ತಾರೆ ಅದ್ರ ಬಗ್ಗೆ. ನಾನೇನೋ ಜೊತೆ ಬಂದಿದ್ದಾರೆ ನೀವು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಇಲ್ದಿದ್ರೆ ಅಷ್ಟೇ ಸಾಕೆ ಅಂತ. ಇಲ್ಲ, ಸ್ತ್ರೀ ಪಾತ್ರಗಳಿದ್ದಾರೆ. ಆಕ್ಚುಲಿ ಕೆಲವು ತುಂಬಾ ಪ್ರಾಮುಖ್ಯದ ಪಾತ್ರಗಳನ್ನ ಕರೆಯೋದೇ ಸ್ತ್ರೀ ಇದರಲ್ಲಿ. ಓಕೆ. ಅಂದ್ರೆ ಅವರಿಗೆ ಅರ್ಥ ಆಗುತ್ತೆ ನೋಡಿ. ಏನ್ ಮಾತಾಡಿದ್ರು ಅಲ್ಲೇನೋ ಎಲ್ಲೋ ಕರೆಕ್ಟ್ ಆಗ್ತದೆ. ಬಟ್ ಸೆಟ್ಟಲ್ ಅಂತೂ ಅಲ್ಲಲ್ಲ, ಸೆಟ್ಟಲ್ಲಿ ನೀವು ಮೂವರನ್ನು ಒಂದ್ ಎಂಜಾಯ್ ಮಾಡಿರ್ತೀರಾ ಸೆಟ್ಟಲ್ಲಿ ಅಂದ್ರೆ ಸಾಧ್ಯ ಇಲ್ಲ. ಅಷ್ಟೇ ಎಂಜಾಯ್ ಮಾಡಿರ್ತೀರಿ ನೀವು ಸೆಟ್ಟಲ್ಲಿ. ಚೆನ್ನಾಗಿದೆ ಅದು. What is it? 100% truth. ನೀವೆಲ್ಲ ಮಾತಾಡ್ತೀರಾ, ಯಾರಿಗೂ ಅರ್ಥ ಆಗ್ತಿಲ್ಲ ಆ ಥರ. ನಗು ಬರುತ್ತೆ. ಇದು ಹೆಂಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ಸ್ತ್ರೀ ಕರೆಕ್ಟ್ ಓವರ್ ಆಲ್. ಯಾಕಂದ್ರೆ ನಾವು ಹುಟ್ಟೋದು ಗರ್ಭಗುಡಿಯಿಂದ, ಹೋಗೋದು ಭೂಮಿ ಒಳಗಡೆ. ಹೌದು. ಅದನ್ನ ಬಹಳ ಸಿಂಬಾಲಿಕ್ ಆಗಿ. ಅಲ್ಲ, ಈ ಸಿನಿಮಾದಲ್ಲಿ ಅರ್ಥ ಆಯ್ತು. ಅದಕ್ಕೆ ಆ ಕಡೆ ತಿರುಗಿಸಿದ್ದ ಅವ್ರು. ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ನಾನು ಇದೆಯಾ ಇಲ್ವಾ ಅಷ್ಟು ಮಾತ್ರ ಹೇಳಬಲ್ಲೆ. ಮೂವರಲ್ಲಿ ಒಂದು ಒಗಟು ಕಾಣಿಸ್ತದೆ, ನಾನು ಬಿಡ್ಸಕ್ ಆಗ್ತಿಲ್ಲ ಅಷ್ಟೇ. ಏನೋ ಸೆಟ್ ಟೈಮ್ದು, ಶೂಟಿಂಗ್ ಟೈಮ್ ಏನೋ ನೆನ್ಸ್ಕೊಂಡ್ ಇಲ್ಲ, ಇಲ್ವಾ? ನೀವು ಚೆನ್ನಾಗಿ ಅನಲೈಸ್ ಮಾಡ್ತಾ ಇದ್ದಾರೆ. ನೀವು ಅನಲೈಸ್ ಮಾಡಿ ಕೇಳಿದ್ದಕ್ಕೆ ನಮ್ಗೆ ಆನ್ಸರ್ ಮಾಡೋದು ಹೆಂಗೆ ಅದನ್ನ ಆ ಥರ ತಡಬಡ್ಸ್ತಾ ಇದ್ದೀವಿ ನಾವು. ಹೆಂಗೋ ಅದು ಅವಾಯ್ಡ್ ಮಾಡೋಣ ಅಂತ. ಹೇಳ್ಬಾರ್ದು ಅಂತ. ಅಲ್ಲ, ನಾನು ಹೇಳಿದೆ ಆಕ್ಚುಲಿ. ಆದ್ರೆ ಅವರಿಬ್ಬರಿಗೆ ಅರ್ಥ ಆಯ್ತು.